ಮಸ್ತ್ ಮಸ್ತ್ ಮಜಾ ಅಲ್ಲ, ಏನು ಸ್ಮೈಲ್ ಅಪ್ಪ. ಎಲ್ಲಾ ಎಂಗಲ್ದಾಗ ಸ್ಮೈಲ್ ಕೊಡ್ತಾರ ಅವ್ರ. ಹಂಗ ನೀವು ನೋಡ್ತಾ ಇರೋದು ಹಂಗ ಮತ್ತೆ ಬೇರೆ ಹೊಸ ಹುಡುಗಿ ಬರ್ತೀವಿ ಸ್ಕ್ರೋಲ್ ಮಾಡ್ಕೋ ಹೋಗ್ತಾರೆ. ಬರೀ ಇಂಥದೆಯಾ? ಹಿಂಗಾದ್ರೆ ಜೀವನ ಹಾಳಾಗಿಡ್ತೀವಿ. ಇಲ್ಲಿ ನೋಡ್ರಿ, ಅಂಡರ್ ರೂಟ್ ಒಳಗ ಕ್ರಮಾನುಗತ ಸಂಖ್ಯೆ ಅದಾವು, ಅವುಗಳ ಘನವನ್ನ ಕೂಡಿಸಿ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳ್ಬಿಡ್ತಾರೆ. ಹಿಂಗೆ ಎಕ್ಸಾಂಪಲ್ ಹಿಂಗ ವಿಚಿತ್ರ ಪ್ರಶ್ನೆ ಬಂದ್ಬಿಡ್ತಂದ್ರೆ ನೀವೇನ್ ಮಾಡ್ತೀರಿ? ಪ್ರಶ್ನೆ ನೋಡ್ಬಿಡ್ತೀರಿ, ಗಿವ್ ಅನಿಸ್ತೀರಿ, ತಲಿ ದೇವ್ರ ಅಂಕಿ ಯಾಕೆ ಬಂದ್ಬಿಡ್ತೀರಿ. ಎಕ್ಸಾಮ್ದಾಗ ಮತ್ತೆ ಫೇಲ್. ಮತ್ತ ಟ್ರೆಂಡಿಂಗ್ ವಿಡಿಯೋ ಓದ್ಕೊಂಡ್ರು ನಮ್ಮ ಮನ್ಸು ನಮ್ಗೆ ದೇವ್ರು ಒಳ್ಳೇದ್ ಮಾಡಿದ್ರೆ ಸಾಕು, ಮರ ಯಾಕೆ ಬರ್ಬೇಕು ಅಕ್ಕನ್ ಬರ್ತಾಳೆ, ಈ ತರ ವಿಡಿಯೋ ನೋಡ್ಕೊತ ಕೂತ್ ಬಿಡೋದು. ಹೌದಿಲ್ಲ? ನಿಮ್ಮ ಜೀವನ ಉದ್ಧಾರ ಮಾಡೋ ವಿಡಿಯೋ ನೋಡ್ರಿ. ಓಕೆ, ಅಂಡರ್ ರೂಟ್ ಒಳಗ 1 ಕ್ಯೂ ಪ್ಲಸ್ 2 ಕ್ಯೂ ಪ್ಲಸ್ 3 ಕ್ಯೂ ಪ್ಲಸ್ 4 ಕ್ಯೂ ಈಸ್ ಈಕ್ವಲ್ ಟು ಎಷ್ಟು? ಇದನ್ನ ನೀವು ಸಾಂಪ್ರದಾಯಿಕ ಪದ್ಧತಿ ಒಳಗೆ ಬಿಡ್ಸೋದು ಕೂತ್ರಿ ಅಂದ್ರೆ ಎಕ್ಸಾಮ್ ಎಲ್ಲ ಬರೆದು ಆದ್ರೂ ನಿಮ್ಗೆ ಬಿಡಿಸೋದಾಗಿ. ಇದಕ್ಕೊಂದು ಕೀಲಿಕಾಯಿ, ಆ ಕೀಲಿಕಾಯಿ ಗೊತ್ತಿತ್ತಂದ್ರೆ ಬರೀ 2 ಸೆಕೆಂಡ್ನಾಗ ಉತ್ತರ ಬಿಡಿಸಿ ಗುಂಡಾಗಿ ಬಂದ್ಬಿಡ್ಬೋದು. ಓಕೆ, ನೋಡೋಣ ಆ ಕೀಲಿಕಾಯಿನ. ಬನ್ನಿ. ಆತ್ಮೀಯ ಪ್ರಶ್ನೆ ತುಂಬಾ ಈಸಿ ಐತಿ, ನೋಡ್ಲಕ್ ಒಂದ್ ಸ್ವಲ್ಪ ನಿಮ್ಗೆ ಅಕ್ರಾಳ ವಿಕ್ರಾಳ ಕಾಣಿಸುತ್ತೆ. ಅದು ಅಂಡರ್ ರೂಟು, ಅದರೊಳಗೆ ಮತ್ತೆ 1 ಕ್ಯೂಬಾ 2 ಕ್ಯೂಬಾ ಈ ತರ ಏನೋ ಕಾಣಿಸುತ್ತೆ. ಹೆದರೋದು ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ಒಂದ್ ಸರ್ತಿ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಿಡಿಸಿ ನೋಡೋಣ. ನೋಡಿ, 1 ಕ್ಯೂಬ್ ಅಂದ್ರೆ ಎಷ್ಟು ಸರ್? 1. 2 ಕ್ಯೂಬ್ ಅಂದ್ರೆ ಎಷ್ಟು? 8. 3 ಕ್ಯೂಬ್ ಅಂದ್ರೆ 27. 4 ಕ್ಯೂಬ್ ಅಂದ್ರೆ 64. 64 ಪ್ಲಸ್ 27 ಪ್ಲಸ್ 8 ಪ್ಲಸ್ 1 ಅನ್ನ ನೀವು ಮಾಡಿ ನೋಡ್ರಿ, ಉತ್ತರ ಎಷ್ಟು ಬರುತ್ತೆ? 100 ಬರುತ್ತೆ. ಅದನ್ನ ಅಂಡರ್ ರೂಟ್ನ ಹಾಕ್ತಾರೆ, ಉತ್ತರ ಎಷ್ಟು ಬಂತು? 10 ಬಂತು. ಸೊ ಇದು ಸಾಂಪ್ರದಾಯಿಕ ಪದ್ಧತಿ. ಬರೀ 4ರ ತನಕ ಕೇಳಿದ್ರೆ ಎಷ್ಟು ಮಾಡ್ರಿ ಉತ್ತರ ಬರೀಬಹುದು. ಆದ್ರೆ ನಿಮ್ಮನ್ನ 10, 15, 20 ತನಕ ಕೇಳಿದ್ರೆ ಹೆಂಗ್ ಮಾಡ್ತೀರಿ? ಸೊ ಅದಕ್ಕೊಂದು ಸಣ್ಣ ಟ್ರಿಕ್ ಐತಿ ನೋಡ್ರಿ. ಸೊ 4ರ ಮುಂದಿನ ಸಂಖ್ಯೆ ಯಾವುದು ಸರ್? 4ರ ಮುಂದಿನ ಸಂಖ್ಯೆ ಯಾವುದು? 5. ಆ 5 ಜೊತೆ ಈ 4ಕ್ಕೆ ಗುಣಾಕಾರ ಮಾಡಿಬಿಟ್ರಿ, ಎಷ್ಟು ಬಂತು? 20 ಬಂತು. ಆ 20ಕ್ಕ ಅರ್ಧ ಮಾಡ್ರಿ, ಎಷ್ಟು ಬಂತು ಉತ್ತರ? 10. ಇದು ಉತ್ತರ. ನೋಡಿ, ಕ್ರಮಾನುಗತ ಸಂಖ್ಯೆ 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ 4 ಕ್ಯೂಬ್ ಇದೆ. 4ರ ಮುಂದಿನ ಸಂಖ್ಯೆ 5. 4 ಇಂಟು 5 ಮಾಡೋದು 20 ಬಂತು, ಅದರ ಅರ್ಧ ಮಾಡೋದು 10 ಬಂತು ಉತ್ತರ. ಸಿಂಪಲ್. ಇಲ್ಲಿ ಏನು ಮಾಡಂಗಿಲ್ಲ, ಡೈರೆಕ್ಟ್ ಉತ್ತರ ಹೇಳ್ಬೇಕು. 5. 5ರ ಮುಂದಿನ ಸಂಖ್ಯೆ 6. 5 6 30. 30ರ ಅರ್ಧ ಎಷ್ಟ್ರಿ? 15. ಉತ್ತರ ಬಂತಲ್ಲ ಡೈರೆಕ್ಟ್. ಎಷ್ಟು ಸೆಕೆಂಡ್ ಹಿಡಿತೀರಿ ಉತ್ತರ ಬಿಡಕ? 1 ಸೆಕೆಂಡ್. 6. 6ರ ಮುಂದಿನ ಸಂಖ್ಯೆ ಎಷ್ಟು? 7. 6 7 42. 42ರ ಅರ್ಧ? ಈ ಮೆಥಡ್ಗಿಂತ ಈ ಮೆಥಡ್ ಈಸಿ ಇಲ್ವಾ? ಈ ತರ ವಿಶೇಷವಾಗಿ ಯೋಚನೆ ಮಾಡೋ ಮೆಂಟಾಲಿಟಿನ ಹುಡುಕ್ತಾ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ. ನಿಮ್ಮಂತ ಈ ತರ ಡೈರೆಕ್ಟ್ ಉತ್ತರ ಆಡ್ಬೇಕು, ನೀವು ತಲೆ ಓಡಿಸಿ. ಆ ತರ ಪ್ರಶ್ನೆಗಳನ್ನ ನೀವು ಬಿಡಿಸೋಕೆ ನಮ್ಮ ಚಾನೆಲ್ನ ಏನ್ ಮಾಡ್ಬೇಕು? ಫಾಲೋ ಮಾಡಬೇಕು. ಧಾರಾಳವಾಗಿ ಯಾವುದೇ ರೀತಿ ಪ್ರಶ್ನೆ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಸರ್ ನಮಗೆ ಈ ತರ ಪ್ರಶ್ನೆಗಳು ಬೇಕು ಅಂತ. ಆ ತರ ಪ್ರಶ್ನೆಗಳನ್ನ ಸುಲಭವಾಗಿ ಯಾವ ರೀತಿ ಕಡಿಮೆ ಸಮಯದಲ್ಲಿ ಬಿಡಿಸೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮ್ಮ ಪರೀಕ್ಷೆಯ ಯಶಸ್ಸು ನನ್ನ ಗುರಿ. ನೀವು ಗುರಿ ಇಟ್ಕೊಳ್ಳಿ, ನಿಮ್ಮ ಗುರಿನ ತಲುಪಿಸೋ ಗುರಿನ ನಾನು ಇಟ್ಕೊಳ್ತೀನಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ತಗೊಂಡ್ಬರ್ತೀನಿ. ಆದ್ರೆ ಒಂದು ರಿಕ್ವೆಸ್ಟ್, ನಿಮ್ಗೆ ಈ ವಿಡಿಯೋ, ಈ ಟ್ರಿಕ್ಕು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಬೋದು, ಕಾಮೆಂಟ್ ಹಾಕ್ಬೋದು, ಸಬ್ಸ್ಕ್ರೈಬು ಮಾಡ್ಬೋದು. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿಬಿಡ್ರಲ್ಲ, ಪಾಪ ಅವರು ಈ ತರ ಡಿಫಿಕಲ್ಟ್ ಪ್ರಶ್ನೆಗಳಿಗೆ ಒದ್ದಾಡ್ತಿರ್ತಾರೆ ಅಲ್ವಾ? ಸೊ ಅವರಿಗೂ ಈಸಿ ಆಗುತ್ತೆ. ಕಳಿಸಿ. 1 ಕ್ಯೂಬ್ ಪ್ಲಸ್ 2 ಕ್ಯೂಬ್, ಅಲ್ಲಿ 9 ಕ್ಯೂಬ್ ವರೆಗೂ ಕೇಳಿದ್ರು ಕೂಡ ನೀವು ಈಸಿಯಾಗಿ 9 ಇಂಟು 10 ಎಷ್ಟು? 90. ಅದರ ಅರ್ಧ 45. 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ ಅಪ್ ಟು 9 ತನಕ ಕೇಳಿ ಅದನ್ನ ಅಂಡರ್ ರೂಟ್ದಾಗ ಹಾಕಿದ್ರಂತ ಉತ್ತರ 45. ಯಾವ್ದೋ ಪೆನ್ನು ಪೇಪರ್ ಇರದೆ ಈಸಿಯಾಗಿ ನಾವು ಇವುಗಳ ಉತ್ತರವನ್ನು ಹಾಕಿ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ಬೋದು. ಓಕೆ, ಹಂಗಾದ್ರೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣವಾ?
ನಿಮ್ಮ ಡ್ಯೂಟಿ ಏನಪ್ಪಾ ಅಂದ್ರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಚೆನ್ನಾಗಿರೋ ವಿಡಿಯೋನ ನೋಡಬೇಕು. ಓಕೆ, ಮುಂದಿನ ವಿಡಿಯೋದ ಭೇಟಿ ಆಗಲ್ವಾ? ಬಾಯ್, ಹ್ಯಾವ್ ಅ ನೈಸ್ ಡೇ.